ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇವತ್ತು ಆದಿಕಾಂಡ 11ನೇ ಅಧ್ಯಾಯ 5-9 ವಚನ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಟವರ್ ಆಫ್ ಬೇಬೆಲ್, ಬಾಬೆಲಿನ ಗೋಪುರ ನಾವು ಕಲಿಯೋದಕ್ಕೆ ಹೋಗ್ತೇವೆ. ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನ, ಗೋಪುರವನ್ನ ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದ್ರು ಇವರಿಗೆ ಅಸಾಧ್ಯವಲ್ಲ. ಸರಿ, ಎಲ್ರು ಗಮನ ಇಡಿ. ತಪ್ಪಾದ ಮತದಲ್ಲಿ ಅಥವಾ ಬಾಬಿಲನ್ ಕಟ್ಟಬೇಕಾದ್ರೆ ಯಾವಾಗಲೂ ಮತ ಮಾತ್ರವಲ್ಲದೆ ರಾಜಕೀಯ ಒಂದಾಗ್ತದೆ ಎಂಬುದಾಗಿ ನಾವು ನೆನೆಸ್ಕೊಳ್ಬೇಕು. ಜನರ ಬುದ್ಧಿವಂತಿಕೆ, ಜನರ ಗೌರವವನ್ನು ಎದುರು ನೋಡುವುದು, ಇದು ಬಾಬೆಲ್ ಗೋಪುರ ಕಟ್ಟುವಂತ ಮತ್ತೊಂದು ಗುರುತು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಇವರು ಏನ್ ಕಟ್ತಾ ಇದ್ರು ಅದನ್ನ ನೋಡೋದಕ್ಕೆ ದೇವರು ಇಳಿದು ಬರ್ತಾರೆ. ನಮ್ಮ ಜೀವಮಾನದಲ್ಲೂ ಅಷ್ಟೇ ಪ್ರಿಯರೇ, ನಾವು ಏನ್ ಕಟ್ತಾ ಇದೀವಿ ಅದನ್ನ ನೋಡಕ್ಕೆ ದೇವರು ಇಳಿದು ಬರ್ತಾರೆ. ಮಗನೇ, ಮಗಳೇ, ನಿನ್ನ ಜೀವಿತದಲ್ಲಿ ನನ್ನ ರಾಜ್ಯವನ್ನು ಕಟ್ತಾ ಇದೆಯಾ? ನಾನ್ ಕಟ್ಟಲ್ಪಡ್ತಾ ಇದ್ದೀನ ನಿನ್ನ ಆತ್ಮಿಕ ಜೀವಮಾನದಲ್ಲಿ, ನಿನ್ನ ಕುಟುಂಬದಲ್ಲಿ ಎಲ್ಲರೂ ತಲಾಂತು ಉಳ್ಳವರಾಗಿರ್ಬೋದು. ಬಟ್ ಆರ್ ದೇ ಬಿಲ್ಡಿಂಗ್ ಗಾಡ್ಸ್ ಕಿಂಗ್ಡಮ್? ಅವ್ರ ದೇವರ ರಾಜ್ಯವನ್ನ ಕಟ್ತಾ ಇದ್ದಾರ? ಇದನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಇಲ್ಲಿ ಹೋದ್ರೆ ದೇವರು ತಡೆ ಮಾಡ್ತಾರೆ. ಅದು ನಿಮ್ಮ ಹೆಂಡತಿ ಆಗಿರ್ಲಿ, ಗಂಡನಾಗಿರ್ಲಿ, ಮಕ್ಕಳಾಗಿರ್ಲಿ, ಕುಟುಂಬದಲ್ಲಿ ಯಾರೇ ಇದ್ರು ಈ ಲೋಕದ ರೀತಿಯಲ್ಲಿ ಹೊಗಳಿಕೊಳ್ಳದೇನೆ ಅವರ ಆತ್ಮಿಕ ಜೀವಮಾನದಲ್ಲಿ ಹೊಗಳಿಕೊಳ್ಳ್ರಿ. ಪೌಲ ಹೇಳ್ತಾನೆ, ನಾನು ಶಿಲುಬೆಯಲ್ಲಿ ಬಿಟ್ರೆ ಇನ್ ಯಾವುದರಲ್ಲೂ ಹೊಗಳಿಕೊಳ್ಳೋದಿಲ್ಲ. ಹಾಗಾದ್ರೆ ರಿಲೇಶನ್ಶಿಪ್ ವಿತ್ ಗಾಡ್ ಇಸ್ ವೆರಿ ಇಂಪಾರ್ಟೆಂಟ್. ಬೇರೆ ಎಲ್ಲಾ ಕಾರ್ಯಗಳು ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ. ನಮ್ಗೆ ಈ ಲೋಕದಲ್ಲಿ ಪ್ರೊಫೆಷನ್ ಬೇಕು, ವಿದ್ಯಾಭ್ಯಾಸ ಬೇಕು, ಮನೆ ಬೇಕು, ಮತ್ತೆ ಆಸ್ತಿ ಬೇಕು, ಹಣ ಬೇಕು, ಎಲ್ಲಾ ಕಾರ್ಯಗಳಲ್ಲಿ ಇವೆಲ್ಲ ಅಗತ್ಯತೆ ಇದೆ. ಬಟ್ ಆದರೆ ಅದೆಲ್ಲ ಮೊದಲನೇ ಸ್ಥಾನ ನಾವು ಕಟ್ಟಬೇಕಾಗಿರೋದು ಯೇಸುವಿನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಬೇಕು. ಅದನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಒಂದು ವೇಳೆ ಅದಿಲ್ಲದೆ ಹೋದ್ರೆ ಪಶ್ಚಾತ್ತಾಪ ಪಟ್ಟು ಯೇಸುವಿನ ಬಳಿಗೆ ಬರೋಣ. ಯೇಸು ಸ್ವಾಮಿ ನಮಗೆ ಸಹಾಯ ಮಾಡ್ತಾರೆ. ಕರ್ತನು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪರಮ ಪ್ರೀತಿಯುಳ್ಳ ತಂದೆ ಆದರೂ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಅನೇಕ ವೇಳೆ ನಾವು ನಮ್ಮ ಕುಟುಂಬಗಳಲ್ಲಿ, ಮಕ್ಕಳ ವಿಷಯದಲ್ಲಿ ಅಥವಾ ಗಂಡ ಹೆಂಡತಿಯ ವಿಷಯದಲ್ಲಿ, ದೇವರೇ ರಿಲೇಟಿವ್ಸ್ ಮಧ್ಯದಲ್ಲಿ ಇವರು ಇಷ್ಟು ಗ್ರೇಟ್ ಎಂಬುದಾಗಿ ಹೇಳ್ತೀವಿ. ಆದರೆ ಸ್ವಾಮಿ, ಅವರಲ್ಲಿ ನಿಜವಾಗ್ಲೂ ದೇವರೊಂದಿಗೆ ಅನ್ಯೋನ್ಯತೆ ಇದೆಯಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿರಲ್ಲ. ನಮ್ಮನ್ನ ಕ್ಷಮಿಸು. ನಿನ್ನ ರಕ್ತದ ಮೂಲಕ ನಮ್ಮನ್ನು ತೊಳೆ, ನಮ್ಮನ್ನು ಶುದ್ಧ ಮಾಡು ದೇವರೇ. ಮೊದಲನೇದಾಗಿ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರೆ ಆತ್ಮ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ದೇವರೇ, ತಮ್ಮ ಆತ್ಮದ ಕುರಿತು ಚಿಂತೆ ಮಾಡ್ಲಿಕ್ಕಾಗುವಂತೆ, ಯೇಸುವಿಗೆ ತಮ್ಮ ಹೃದಯವನ್ನು ಕೊಡ್ಲಿಕ್ಕಾಗುವಂತೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರು ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ
ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ